ಹೊಲದಾಗಿನೂ ಬಿತ್ತಿಲ್ಲ, ಬೆಳೆ ಹೊಡೆದಿಲ್ಲ, ಗೊಬ್ಬರ ಹಾಕಿಲ್ಲ, ಇವೇನೋ ಸಮಸ್ಯೆ ಏನು ಹೇಳ್ತಾರಲ್ಲ ಇವು ಅವರಿಗೆ ಕರ್ಮಗತಿ ಬಿಟ್ಟು ಕೊಡೋದಿಲ್ಲ, ಅವ್ರಿಗೆ ಬರೋಕ್ಕೂ ಹಚ್ಚೋದಿಲ್ಲ. ಯಾಕಂತಂದ್ರೆ ಹಂಗೆ ಇರ್ತೈತೆ ಅದು. ಯಾಕೆ ಇವ್ರಿಗೆಲ್ಲ ಇಲ್ಲ, ಈಗ ಬಂದವ್ರು ಅವ್ರಲ್ಲ, ಇವ್ರಿಗೆ ಹೊಲ ಐತಿ, ಮನೆ ಐತಿ, ಗಂಡರು ಮಕ್ಕಳು ಎಲ್ಲ ಅದಾರ, ಆದರೂ ಇವ್ರು ಬಿಟ್ಟು ಬಂದಾರ. ಯಾಕಂತಂದ್ರೆ ಇವ್ರದ್ದು ಪುಣ್ಯ ಏನೈತಲ್ಲ ಅದು ಅಲ್ಲಿಗೆ ಜಗ್ಗಿಸ್ತೈತಿ. ಮನಸ್ಸು ಒಳಗೆ ಏನದಲ್ಲ ಪರಮಾತ್ಮ, ಇವು ಆತ್ಮರಾಮನ, ಇವನು ಇಲ್ಲೇ ಅದಾನ ಭಗವಂತ ಪಾಂಡುರಂಗ. ನಾವು ಏನು ಹೇಳ್ತೇವೆ, ಪಾಂಡುರಂಗ ಅಲ್ಲೇದಾನ ಅಂತ ಹೊಂಟೇವೆ ನಾವು. ಏನು ರೀ ಹೊಂಟನ್ ಅಂತಂದ್ರೆ ಏನು, ಮೂಲತಃ ನಾವು ತಿಳಿದು ನೋಡಿದ್ರೆ, ಸೋಸಿ ನೋಡಿದ್ರೆ ಭಗವಂತ ಇಲ್ಲೇ ಅದಾನ. ಇಲ್ಲೇ ಅಂತಲ್ಲ, ಇಲ್ಲಿ ಏನದನಲ್ಲ ಇವು ನಮಗೆ ಏನು ಇವು ನಾವು ನುಡಿತೈತಿಲ್ಲ ಅದನ್ನು ನಾವು ಮಾಡ್ತೇವೆ. ಯಾಕಂತಂದ್ರೆ ಇಲ್ಲೇ ಬರ್ಬೇಕಂತೇಳಿ ಮನಸ್ಸಾಗೈತೆ ಅಂತ ನಾವು ಇಲ್ಲಿ ಬಂದು ಕುಂತೇವೆ. ಇಲ್ಲ ನಾವು ಬರ್ತಿದ್ವಿ, ನಮ್ಮ ಊರ್ಲಿಂದ ಬರ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗೈತಿ, ಮನಸ್ಸು ಒಳಗೆ ಆತ್ಮನಲ್ಲ ಇವ್ನು ನುಡಿಸ್ತಾನೆ. ಹೆಂಗೆ ನುಡಿಸ್ತಾನ, ಆದ್ರೆ ಏನಾಗೈತೆ ಅಂದ್ರೆ ನಿಮ್ಮ ಮಾಡಿದ ಪುಣ್ಯ ಏನೈತಲ್ಲ ಅದನ್ನು ನುಡಿಸ್ತೈತಿ. ದೇವರ ನುಡಿಸ್ತಾನಂತ ಆತಂದ್ರೆ ನಿಮಿತ್ತದವ್ರು ಇರ್ತಾನ ಇಲ್ಲ ಅಂತಲ್ಲ, ನೀವು ಮಾಡಿದ ಪುಣ್ಯ. ನೀವು ಒಂದು ದುಡ್ಡಾಗಿ ಹೋಗಿರ್ತೀರಿಪ್ಪ, ಒಬ್ಬರು ಕೆಲಸಕ್ಕೆ ಹೋಗಿರ್ತೀರಿ, ಸಂಜೆ ಮಠ ಹೋಗಿರ್ರಿ, ಹೋದ ಹೊತ್ನ್ಯಾಗ ಅವು ನಿಮ್ಗೆ ಅರ್ಧ ಕಪ್ ಬಂದ್ರೆ ಪಗಾರ ಕೊಡ್ತಾನ, ಅವ್ನು ಕೊಡೋದಿಲ್ಲ. ನೀವು ಸಂಜೆ ಮಠ ಮಾಡಿ 6 ಗಂಟೆ ಮುಗಿತ್ರಿಪ್ಪ ಅಂತ ಅವ್ನು ಹೇಳಿಕಾರಲೆ ಅವ್ನು ಬಂದರೆ ಅವತ್ತು ಏನಂತ ಮರ್ಯಾದನ ಪಗಾರ ಕೊಡ್ಬೋದು, ಒಂದು ವಾರ ಬಿಟ್ಟು ಕೊಡೋದು, ಒಂದು ತಿಂಗಳಿಗಾರು ಕೊಡ್ಬೋದು. ಹಾಂ, ಒಂದು ನೇಮ್ ಇರ್ತೈತೆ ಅವ್ನು ಕೊಡೋಂಗೆ. ಒಂದು ದಿವ್ಸಕ್ಕೆ ಕೊಡ್ಬೋದವ, ಒಂದು ವಾರಕ್ಕಾರ ಕೊಡ್ಬೋದು, ಒಂದು ತಿಂಗಳಿಗಾರು ಕೊಡ್ಬೋದು ಮಾಲಕ್. ಹಂಗೆ ನಿತ್ಯ ದುಡಿತಾ ಇರ್ಬೇಕಿದ್ರು ಜೀವನದಾಗ. ಅವ್ನು ಮಾಲಕ್ ಹೆಂಗೆ ಒಂದು 30 ದಿನ ದುಡಿಸ್ಕೊಂಡು 30 ದಿವಸದ ಪಗಾರ ಒಮ್ಮೆ ಕೊಟ್ಟು ಕಳಿಸ್ತಾನೆ. ಹಾಂ, ಆ ಪಗಾರ ನೀವು ದುಡ್ದಾಗ ಬಂತು, ಹಂಗೆ ಬಂತದು, ದುಡ್ದಾಗ ಬರ್ತೈತಿ. ಹಂಗೆ ಈ ಭಗವಂತನ ಕಡೆಯಿಂದ ದುಡಿಬೇಕಾದ್ರೆ ನೀವು ನಿತ್ಯ ಇಲ್ಲಿ ನೀವು ಸಾಧನೆ ಇರಬೇಕು. ಇದಕ್ಕೇನೋ ಅಪೇಕ್ಷೆ ಮಾಡಬಾರ್ದು. ಏನು ರೀ, ಯಾವುದು ನನಗೆ ಇದು ಬೇಕಂತ ಭಗವನ್ನಲ್ಲಿ ನಾವು ಮಾತು ಕೇಳಬಾರ್ದು. ಅದು ಏನಕ್ಕೈತೆ ಅಂದ್ರೆ ಕೇಳಿದ್ರೆ ಅಂದ್ರೆ ನಿಮ್ಮದಲ್ಲೇ ಹೋತು. ಯಾಕಂತಂದ್ರೆ ಸ್ವಾಭಾವಿಕ ಇರ್ತೈತಿ ರೀ. ಏನೋ ನೀವು ಹೋಗ ಹೊಲಕ್ಕೆ ಹೋಗಿರ್ತೀರಿ, ದೊಡ್ಡೊಂದು ರಾಶಿ ಐತಿ, ಹಾಂ, ಶೇಂಗ ಅದಾವ ಅಲ್ಲಿ, ಹಾಂ, ಈ ಮಾಲಕ್ ಕುಂತಿರ್ತಾನ ಅಲ್ಲಿ, ಏನು ರೀ ಶೇಂಗ ತಗೋರ್ಪ ಅಂತ ಅಂತಿರ್ತಾನ, ಹೌದಲ್ಲ. ತಿನ್ನಕ್ಕೆ ಆಸೆ ಮನುಷ್ಯಾಗ ಯಾರಿಗಾದ್ರು ಸಹಜ ಅದು. ಹಾಂ, ಅವ ಏನು ಮಾಡ್ತಾನ, ತಗೊಳ್ಕ ಹೋಗೋದಿಲ್ಲ ಅವ್ನು. ಏನು ರೀ ಮಾಲಕರಿಗೆ ಕೊಡು ಅಂತಾನೆ, ತಗೋರಪ್ಪ ತಗೋ ನೀನು ಅಂತಿರ್ತಾನೆ. ಅಂದರೂ ಕೂಡ ಏನಂತಲ್ಲ, ಇವು ಎಷ್ಟು ತೊಗೊಂಡಾನ ಭಾಳ ಅಂದ್ರೆ ಒಂದು ಮುಟಿ ಕೈ ತೊಗೊತಾನೆ, ರಾಶಿಯ ಕೈ ಹಾಕಿ ಏನು ಹಿಂಗೆ ತೊಗೊತಾನೆ, ತಿನ್ನಾಕಿಲ್ಲ, ಹೌದಲ್ಲ ರೀ, ತೊಗೊಳೋದಿಲ್ಲ. ಆದರೆ ಏನು ಮಾಡ್ತಾನೆ, ಅವ್ನು ಶಾಣೆ ಇದ್ದಾವ, ನೀನೇ ಕೊಡ್ಪ ಅಂತಾನೆ. ಇವು ಹಿಂಗೆ ಕೊಡ್ತಾನೆ ರೀ ಮಾಲಕ, ಇಲ್ಲ ಒಂದು ಬುಟ್ಟಿಯಲ್ಲಿ ತೊಗೊತಾನೆ, ಇಲ್ಲ 2 ಕೈ ಬಗಸಿಲಾರೆ ಕೊಡ್ತಾನೆ. ಅಂದ್ರೆ ಇದು ಎಷ್ಟು ಹೆಚ್ಚಾತೋ, ಅವ್ನು ಮುಟ್ಟಿಗೆ ತೊಗೊಂಡಿದ್ದು ಹೆಚ್ಚಿಗೆ ಆಕೈತೋ ಅಂದ್ರೆ ಮನುಷ್ಯ ಅವ್ನು ತಿಳ್ಕೊಳ್ಬೇಕು ಮೊದಲ ಅವ. ಏನು ರೀ ಅವ್ರ ಕಡೆ ತೊಗೊಂಡ್ರೆ ಮರ್ಯಾದೆ ಹೆಚ್ಚಿಗೆ ಇರ್ತೈತಿ. ಹಾಂ, ನಾವು ತೊಗೊಂಡ್ರೆ ಅಷ್ಟೇ ಇಲ್ಲ, ತಗೋ ಅಂತ ಅಂದರೂ ಕೂಡ ಮೊದಲೇ ನಾವು ತೊಗೊಳ್ಬಾರ್ದು. ಹಂಗೆ ಭಗವಂತನ ಕಡೆ ನಾವು ದುಡ್ದಾಗ ಮಾತ್ರ ಏನಂತಲ್ಲ, ಅವ್ನು ತೊಗೊಂಡ್ರು ನಾವು ತೊಗೋಬಾರ್ದು. ಅವ್ನು ಹಿಂದಾಗಡೆ ನಮಗೆ ಅದು ಎಷ್ಟು ಕೊಡ್ತಾನಂತಂದ್ರೆ ಅದು ಎಷ್ಟು ಜನ್ಮ ತೀರ್ಸಿದ್ರು ಸಾಲಕ್ಕಾಗೋದಿಲ್ಲ, ಅಷ್ಟು ಪುಣ್ಯ ಕೊಟ್ಟು ಕಳಿಸ್ತಾನೆ. ನೀವು ಹೆಂಗೆ ಬುಟ್ಟಿ ತುಂಬ್ತಾನೆ, ಇಲ್ಲಾಂದ್ರೆ ಬಗಸಿರ್ಗಟ್ಟೆ ಕೊಡ್ತಾನೆ. ಇಲ್ಲೇ ಒಂದು ಉದಾಹರಣೆ ಕೊಟ್ಟೆ ನಾ ಇದೀನಿ ನಾನು. ಅಂದರೆ ಇದೇ ಥರ ನಾವು ಭಗವಂತನ ನಾವು ದುಡ್ದಿದ್ದ ಕರೆ ಹಾಕಿದ್ರೆ ಬಂದಾಗಿಂದ ನಾವು ಎಲ್ಲಿಂದ ಬಂದೀವಿ ಅನ್ನೋ ಮೊದಲು ಆತ್ಮ ತಿಳ್ಕೊಬೇಕು. ಇದು ಸಣ್ಣ ಇದ್ದಾಗ ಬಂದು ತಿಳಿದಿಲ್ಲ, ನಮ್ಗೆ ಹೆಂಗೆ ನಮ್ಮ ತಂದೆ ತಾಯಿ ನಮ್ಮ ಸಂಸ್ಕೃತಿ ಕೊಟ್ಟಿರ್ತಾರಲ್ಲ, ಈ ಉಚ್ಚಾರ ಇದು ಏನಾಯ್ತಲ್ಲ ನಮ್ಗೆ, ಇದು ಮುಂದೆ ನಮ್ಗೆ ಭಾಳ ಫಲ ಕೊಡ್ತೈತಿ. ಈಗ ಹೆಂಗೆ ಒಂದು ಸಸಿಗೆ ನೀರು ಹಾಕ್ತೀರಿ, ನೀವು ಹಾಕಿ ಕೊಂತನ ಅದಕ್ಕೆ ಅಷ್ಟ ಅಲ್ದನ ಅದಕ್ಕೊಂದು ಸ್ವಲ್ಪ ಗೊಬ್ಬರನೂ ಹಾಕಿರ್ತೀರಿ, ಹೌದಲ್ಲ. ಸಗಣಿ ಗೊಬ್ಬರ ಹಾಕಿದ್ರಂದ್ರೆ ಅದು ಇನ್ನೂ ಉಚ್ಚಾರ ಆಗಿ ಬೆಳಿತೈತೆ. ಅದೇ ಥರ ನಮ್ಮ ಮಕ್ಕಳಿಗೆ ನೀವು ಹಂಗೆ ಬೆಳೆಸಿರ್ತೀರಿ, ಹೌದಲ್ಲ. ನನ್ನ ಮಗ ಚಲೋ ಆಗಲಿ, ನಮ್ಮ ಮಗ ಚಲೋ ಆಗಲಿ, ನಾ ತಿಂದಿಲ್ಲ ಅವನಾರು ತಿನ್ನಲಿ, ಅವ್ನು ಭಾಳ ನಾವು ಕಷ್ಟ ಭಾಳ ಪಟ್ಟೇವಿ, ಆ ಮಗ ಕಷ್ಟ ಪಡೋದು ಬೇಡ, ಒಂದು ಭಾಳ ಉದ್ಯೋಗ ಹತ್ತಲಿ, ದೊಡ್ಡ ನೌಕರಿ ಆಗಲಿ, ದೊಡ್ಡ ಸಾಹೇಬ್ ಆಗಲಿ, ತಾಯಿ ಕನಸು ಹೆಂಗಿರ್ತಾವೆ ಗೊತ್ತೈತಲ್ರಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಇನ್ನೂ ಏನೇನೋ ಆಸೆ ಪಡ್ತಾರೆ. ತಾಯಿ ಕನಸು ಅಂತಂದ್ರೆ ಅದು ಹೇಳೋಕೆ ಬೇಡ, ಅದು ತಾಯಿ ತನ್ನದವ್ರಿಗೆ ಗೊತ್ತಾಕೈತದ. ಅಷ್ಟಿನ್ನೂ ಮತ್ತಿನ್ನೂ ತಂದೆ ಅದನ್ನ ಅಷ್ಟು ಉಚ್ಚಾರನ ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಮಾಡ್ತಾನವಂತ ಮನುಷ್ಯಾಗ ಧೈರ್ಯ ಇರ್ತೈತಿ. ಗಂಡು ಮಗ ಅವ ಮಾಡ್ತಾನ, ಒಂದು ಅವನು ಗಂಡಾಗಿರ್ತದೆ. ತಾಯಿ ಕಳ್ಳ ಹಂಗಲ್ಲ, ಅಂತ ಕಣದಿಂದ ಇರ್ತೈತೆ ಅದು. ಅಂತ ಕಣ ಅಂತಂದ್ರೆ ಏನು ರೀ, ಮನುಷ್ಯನ ಇದು ಹೃದಯ ಏನೈತಲ್ಲ ಪರಮಾತ್ಮ ಹೆಂಗೆ ಟಚ್ ಇರ್ತೈಲ್ಲ ಹಂಗೆ ತಾಯಿದು ಕೂಡ ಅಷ್ಟೇ ಇದಿರ್ತೈತಿ ಮಕ್ಕಳು. ನಿನ್ನೆ ಒಂದು ಉದಾಹರಣೆಗೆ ತೋರಿ ಇಲ್ಲೇ ಬಂತು, ಈ ನರೇಂದ್ರ ದಿಂಡಿ ಕುಡಿದ್ದು ನಾವು ಕೂಡಿ ಬಂದ್ವಿ. ಇಟ್ಟು ಮಗ ನಾವು ಇತ್ತು ಸಣ್ಣದ ಊಟ, ಹೀಗೆ ನಾನು ಭಾಳ 7-8 ಇರ್ಬೇಕಂತ ತಿಳ್ಕೊಂಡಿದ್ದೆ. ನಾ ಇದ್ದೆ, ಆ ಹುಡುಗ ಬಂದು ನಾನು ಕರ್ಕೊಂಡ್ಬಂದಾಳೆ. ಆ ಮಗನ ಹೆಂಗೆ ಆಕಿ ಹೆಚ್ಚಿಗೂ ನಾವು ನೋಡ್ತಾಳೆ, ಹೆಚ್ಚಿಗೆ ಎಲ್ಲಿ ಹೊಂಟಿ ಅಂತ ಕೇಳ್ತಾಳೆ. ಹಾಂ, ಹುಡುಗ ತೆಳ್ಳಗೆ ಉದ್ದಕ್ಕೆ ಐತದ ನಿಟ್ಟ. ನಾನು 6ನೇ 7ನೇ ಇರ್ಬೇಕು ಕೊಡು ಅಂತ ಅಂದೆ. ಅವನು ಆಕೆ ಮಾಡೋದು ನೋಡಿ ಮರ್ಯಾದನ ಬಂದ ಕೇಳಿದೆ ನಾನು, 8ನೇ ದೀಪ ಅಂತ ಕೇಳಿ. ನಾವು ಫಸ್ಟ್ ಇಯರ್ ಅಂದ. ಫಸ್ಟ್ ಇಯರ್ ಅಂತಂದ್ರೆ 15-16 ವರ್ಷ ಬಂದ. ಅಂಥ ಮಗುನು ಇನ್ನೂ ಆಕೆ ತಾಯಿ ಹೆಂಗೆ ಕೇಳ್ತಾಳಂತಾರೆ, ತನ್ನ ಮಗುನ ಥರ ಇನ್ನೂ ಅವ್ನು ರಾತ್ರಿ ಮಕ್ಕೊಂಡಾಗ ಅವ್ನ ಕಾಲು ಇಸ್ಕಾಕತ್ತಾಳ. ಹೇಳ್ರಿ ಹಂಗಾರೆ ಅಂದ್ರೆ ತಂದೆ ಎಷ್ಟು ಇದು ತಾಯಿದು ಅಂತ ಕಾರಣ ಅಂತಂದ್ರೆ ಹೇಳ್ರಿ ಹಂಗಾರೆ. ತಾಯಿದ ಇವ ಮಗನ ತಾಯಿ ಸೇವೆ ಮಾಡ್ಬೇಕು. ಆದ್ರೆ ಆಕಿಗೆ ಅಷ್ಟು ಒಂದು ಇದು, ನನ್ನ ಮಗ ಪಾದಯಾತ್ರೆ ಹೊಂಟಾನಲ್ಲ ಅವ್ನ ಕಾಲು ನೋಯ್ತಾವ. ಅಂದ್ರೆ ತಂದೆ ಈಗ ತಾಯಿದು ಎಷ್ಟು ಅದ್ರ ಮಮತೆ ಕಳ್ಳು ಇರ್ತೈತೆ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಇದು. ಅಲ್ಲಿ ಸಾಕ್ಷಿ ಇದನ್ನು ನಮ್ಮ ಕಣ್ಣು ಮುಂದೆ ಕಂಡು ಹೋಗ್ತೀವಿ.
ಹಂಗೆ ಏನೈತಲ್ಲ ಈ ತಾಯಿದು ಕೂಡ ಹಂಗೆ ದೊಡ್ಡದೊಳಗೆ ನೌಕರಿ ಹತ್ತಲಿ ದೊಡ್ಡ ಇದಾಗಲಿ ಅಂಥೇಳಿ ಇದು ಸಂಸಾರದಾಗ ಇತ್ತಿದ್ದು ಮಾತು ಹೇಳಿನ್ರಿ ನಾನು ಈ ಸಂಸಾರದಾಗ ಏನೈತಲ್ಲ ಇದನ್ನು ಕೊನೆಯೂರಿಗೆ ಹೋಗೋ ತನಕ ಇದು ತಪ್ಪುವುದಿಲ್ಲ ನಿಮಗಿದು ಏನ್ರಿ. ಯಾಕಂತಂದ್ರೆ ಯಾವಾಗ ಬಂದಿರಲ್ಲ ಅವಾಗಲಿಂದ ಗತ ಹತ್ಕೊಂಡೇ ಬಿಟ್ಟಿರ್ತೈತೆ ನಿಮ್ಗೆ. ಹೆಂಗೆ ಅಂದ್ರೆ ಒಂದು ಇದಕ್ಕೆ ಹತ್ಕೊಂಡಂಗೆ ಹೆಂಗೆ ಇರ್ಬೇಕಪ್ಪ ಅಂತಂದ್ರೆ ಈ ಒಂದು ಕುಂಬಾರ ಹುಳ ಇರ್ತೈತೆ ಗೊತ್ತಿರ್ಬೇಕಲ್ಲ ನಿಮ್ಗೆ, ಅದು ಕೆಂಪು ಹುಳ ಇರ್ತೈತೆ. ಅದು ನೀವು ಮಣ್ಣಾಗ ಉಳ್ಳಾಡ್ರಿ ರಾಡ್ಯಾಗ ಉಳ್ಳಾಡ್ಸ್ಯಾಡ್ರಿ ಅದ್ರಾಗ ಹಾಸಿ ಹಿಂಗೆ ಬಂದು ಹೊರಗೆ ಬಂತಂದ್ರೆ ಅದಕ್ಕೆ ಒಂದು ಹುದುಲೂ ಹತ್ತಂಗಿಲ್ಲ ಒಂದು ಕೆಸರು ಹತ್ತಂಗಿಲ್ಲ. ಅದು ಕುಂಬಾರ ಹುಳ ಅಂತಾರೆ ನೋಡ್ರಿ. ಇನ್ನೊಂದು ಏನು ಹೇಳ್ತೈತೆ ಹಂಗೆ ಈ ಸಂಸಾರದೊಳಗೆ ನಾವು ಇದ್ರೂ ಕೂಡ ನಮ್ಗೇನೋ ಹತ್ತಿಕೊಂಡಿರಬಾರ್ದು. ಹಂಗೆ ಇರ್ಬೇಕಂತ ನಾವು ಏನ್ರಿ. ಹಂಗೆ ಇದ್ದಿದ್ರೆ ಮಾತ್ರ ಭಗವಂತಗೆ ಮೆಚ್ಚಿಗೆ ಆಕೈತಿ ಏನ್ರಿ. ಅವ್ಗೆ ಏನೈತಲ್ಲ ಭಗವಂತ ಬರೀ ಪ್ರೇಮ ಬೇಕು, ಭಾವ ಬೇಕು, ಭಕ್ತಿ ಬೇಕು ಏನ್ರಿ. ಅವ್ನಿಗೇನು ಬೇಕಾಗಿಲ್ಲ. ನೀವು ಹಣ್ಣು ಕಾಯಿ ಈಗ ನಾವು ಪಂಡಾಪುರಕ್ಕೆ ಹೊಂಟೇವಿ, ಬೇರೆ ಬೇರೆ ಕಡೆ ಹೊಂಟ ಕಾಯಿ ಒಯ್ತಾರೆ, ಏನೇನೋ ಒಯ್ತಾರೆ, ಹಣ್ಣು ಒಯ್ತಾರೆ, ಮಾಲಿ ಒಯ್ತಾರೆ. ಇವಾಗ ಏನಿಲ್ಲ, ಒಂದೇ ಒಂದು ತುಳಸಿ ಮಾಲಿ ಏನ್ರಿ. ತುಳಸಿ ಮಾಲಿ ಹೋದ ಅವ್ನು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀವಿ ನಾವು. ಇನ್ನೊಂದು ಗುಡಿಗೆ ಹೋಗ್ರಿ, ಎಲ್ಲರ ಒಳಗೆ ಕರ್ಗ ನಿಮಗೆ ಹೋಗ್ಕರಲ್ಲ ಹೊರಗೆ ನಮಸ್ಕಾರ ಮಾಡಿ ಕಳಿಸ್ತಾರೆ. ಹಂಗೆ ನಿತ್ಯ ಇದು ಹೋಗ್ತಾರೆ. ಇದು ಅಧ್ಯಾತ್ಮ ಬರ್ಬೇಕಾದ್ರೆ ಮನುಷ್ಯ ಆಗತ್ತಲ್ಲ ಅವಾಗ ಅರಿವು ಬಂದ ಮೇಲೆ ಸಂಸ್ಕಾರ ಹತ್ತಿದ ಮೇಲೆ ಅಧ್ಯಾತ್ಮಗಳು ಬರ್ತಾನಲ್ಲ ಅವಾಗ ಏನು ಮಾಡ್ತಾನವ, ನಾ ಎಲ್ಲಿಂದ ಬಂದಿದ್ದೆ, ಯಾವಾಗ ಬಂದೆ, ಏನು ನನ್ನ ಜೀವನ ನಡೆದೈತಿ ಅಂತೇಳಿ ಅವಾಗ ಅನುಭವ ಬರ್ತೈತಿ. ಅವಾಗ ಏನಾಯ್ತಲ್ಲ ಅಧ್ಯಾತ್ಮ ಬರ್ತಿರ್ತಾನ. ಬಂದ ಕೂಡಲೇ ಗುರುಗಳು ಮಾಡ್ತೀರಿ ಮಾಡಲಿ ಹಂಗೆ ಏನೈತಲ್ಲ ಪಾರಮಾರ್ಥಗಳು ಬರ್ಬೇಕಾದ್ರೆ ಏನ್ರಿ ಒಂದು ಮನುಷ್ಯ ತಂದಿತ ಹಾಕಿದ ಫಲನ ಅವ್ಗೆ ಮಗ್ಗ ಸಿಗ್ತೈತೆ. ಅವು ಅಧ್ಯಾತ್ಮಗಳು ಬಂದಂದ್ರೆ ಅವಂಗೂ ಏನೈತಲ್ಲ ಮುಕ್ತಿ ಮಾರಿ ಸಿಗಾಕ ಒಂದು ಗುರುವಿನ ಹಿಡ್ಕೊಂಡು ಅವ ನಿತ್ಯ ಆ ಒಂದು ಕಾಯಕ ಹಿಡ್ಕೊಂಡು ಗುರು ಏನು ಹಾಕಿದ ವಾಕ್ಯ ಇರ್ತೈತಲ್ಲ ಅದು ಒಂದು ಮಂತ್ರ ಆಯ್ತು, ಅದನ್ನ ಏನಂತಲ್ಲ ಜಪ ಮಾಡ್ಕೊತ ಕೊನೆಯವರೆಗೂ ರಾಮಕೃಷ್ಣ ಅನ್ಕೊಂಡು ಮತ್ತು ವಿಶ್ವಾಸ ಮಾತ್ರ ಇಡಬಾರ್ದು. ವಿಶ್ವಾಸ ಯಾವಾಗಲೂ ಭಾಳ ನಂಬಿಕೆ ಹೋಯ್ತೈತಿ. ಅದು ಏನು ಬೆಸಿಗೆ ಅಂತಾರಲ್ಲ ಹೆಂಗೆ ಸೂರು ಕೂಡ ಬೆಸಿಗೆ ಹಾಕಿದ್ರೆ ಹೆಂಗೆ ಗಪ್ ನಿಂದಿರ್ತಲ್ಲ ಹಂಗೆ ಭಕ್ತಗ ಪರಮಾತ್ಮ ಹಂಗೆ ಬೆಸಿಗೆ ಇರ್ಬೇಕಂತ್ರಿ. ಅಂದ್ರೆ ಮಾತ್ರ ಭಗವಂತನ ಕಾಣಕ್ಕೆ ನಮ್ಗೆ ಶಕ್ಯ ಆಕೈತಿ ಏನ್ರಿ. ಹಂಗೆ ಏನಂತಲ್ಲ ನಿತ್ಯ ಎಲ್ಲರೂ ಆ ಥರ ಮಾಡಿದ್ದಾಗಿದ್ರೆ ಭಗವಂತ ಎಲ್ಲರೂ ಮೆಚ್ತಾನ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ಕೊಡ್ತೇನೆ.